ನಮಸ್ಕಾರ. ಬಡವನ ಮಾತು ಸತ್ಯವಾಗಿದ್ದರೂ ಜಗತ್ತು ಅದನ್ನು ಕೇಳುವುದಿಲ್ಲ. ಆದರೆ ಶ್ರೀಮಂತನ ಸುಳ್ಳಿಗೂ ಜನ ಸಲಾಮು ಹೊಡೆಯುತ್ತಾರೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಹಣವಿದ್ದವನೇ ಕುಲವಂತ, ಹಣವಿದ್ದವನೇ ಜ್ಞಾನಿ ಮತ್ತು ಹಣವಿದ್ದವನೇ ಗುಣವಂತ ಎಂದು ಸಮಾಜ ಭಾವಿಸುತ್ತದೆ. ಬಡತನ ಎನ್ನುವುದು ಶಾಪವೋ ಅಥವಾ ಜೀವನದ ಪಾಠವೋ? ಶ್ರೀಮಂತಿಕೆ ಬಂದರೆ ಮನುಷ್ಯ ಹೇಗೆ ಬದಲಾಗುತ್ತಾನೆ? ಇಂದು ನಾವು ಶ್ರೀಮಂತ ಮತ್ತು ಬಡವರ ನಡುವಿನ ಅಸಲಿ ವ್ಯತ್ಯಾಸದ ಬಗ್ಗೆ ಚಾಣಕ್ಯ ನೀತಿಯ 3 ಕಟು ಸತ್ಯಗಳನ್ನು ತಿಳಿಯೋಣ. ಬಡತನವೆಂಬ ಅತಿ ದೊಡ್ಡ ರೋಗ. ಪಾವರ್ಟಿ ಇಸ್ ಅ ಕರ್ಸ್. ಚಾಣಕ್ಯರ ಅತ್ಯಂತ ಕಟು ಶ್ಲೋಕವೊಂದಿದೆ. ದರಿದ್ರ್ಯಮೇವ ವಿಫಲಂ ನರಸ್ಯ. ಅಂದರೆ ಒಬ್ಬ ಮನುಷ್ಯನಿಗೆ ಬಡತನ ಎನ್ನುವುದು ಬದುಕಿದ್ದು ಸಾಯುವುದಕ್ಕೆ ಸಮಾನ. ಬಡವನಿಗೆ ಅವನ ಸ್ವಂತ ಹೆಂಡತಿ, ಮಕ್ಕಳು ಮತ್ತು ಮಿತ್ರರೂ ಕೂಡ ಬೆನ್ನು ತೋರಿಸುತ್ತಾರೆ. ಚಾಣಕ್ಯನ ಪ್ರಕಾರ ಬಡತನವು ಮನುಷ್ಯನ ಆತ್ಮವಿಶ್ವಾಸವನ್ನು ಕುಂದಿಸುತ್ತದೆ ಮತ್ತು ಅವನನ್ನು ಸಮಾಜದ ಕಣ್ಣಲ್ಲಿ ಅಪರಾಧಿಯಂತೆ ಕಾಣುವಂತೆ ಮಾಡುತ್ತದೆ. ಬಡತನದಿಂದ ಹೊರಬರಲು ಶ್ರಮಪಡದವನು ತನ್ನ ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಶ್ರೀಮಂತಿಕೆಯ ಅಮಲು ಮತ್ತು ಅಧಿಕಾರ. ದ ಪವರ್ ಆಫ್ ವೆಲ್ತ್. ಚಾಣಕ್ಯರು ಹೇಳುತ್ತಾರೆ, ಯಾರ ಕೈಯಲ್ಲಿ ಧನವಿದೆಯೋ ಅವನ ಸುತ್ತಲೂ ಮಿತ್ರರು ಮತ್ತು ಬಂಧುಗಳು ಜೇನುನೊಣದಂತೆ ಮುತ್ತುಕೊಳ್ಳುತ್ತಾರೆ. ಶ್ರೀಮಂತಿಕೆ ಕೇವಲ ಸುಖವನ್ನು ನೀಡುವುದಿಲ್ಲ, ಅದು ನಿಮಗೆ ಸಮಾಜದಲ್ಲಿ ಒಂದು ಧ್ವನಿಯನ್ನು ನೀಡುತ್ತದೆ. ಆದರೆ ನೆನಪಿಡಿ, ಯಾರು ಕೇವಲ ಹಣಕ್ಕಾಗಿ ನಿಮ್ಮ ಹತ್ತಿರ ಬರುತ್ತಾರೋ ಅವರು ನಿಮ್ಮ ಹಣ ಮುಗಿದ ಕ್ಷಣ ಮಾಯವಾಗುತ್ತಾರೆ. ಶ್ರೀಮಂತಿಕೆ ಬಂದಾಗ ಅಹಂಕಾರ ಪಡಬೇಡಿ, ಏಕೆಂದರೆ ಹಣವು ಸ್ಥಿರವಲ್ಲ. ಆದರೆ ಹಣವಿಲ್ಲದೆ ಈ ಜಗತ್ತಿನಲ್ಲಿ ಬದುಕುವುದು ಅಸಾಧ್ಯ ಎಂಬ ಸತ್ಯವನ್ನಂತೂ ಮರೆಯಬೇಡಿ. ಗುಣವೇ ಅಸಲಿ ಶ್ರೀಮಂತಿಕೆ. ಕ್ಯಾರೆಕ್ಟರ್ ಇಸ್ ದ ಟ್ರೂ ವೆಲ್ತ್. ಚಾಣಕ್ಯನ ಪ್ರಕಾರ ಕೇವಲ ಹಣವಿದ್ದವನು ಶ್ರೀಮಂತನಲ್ಲ. ವಿತ್ತಂ ತ್ಯಜೇತ್ ಕುಲಸ್ಸಾರ್ಥಂ. ಯಾರು ತನ್ನ ಗುಣ ಮತ್ತು ಚಾರಿತ್ರವನ್ನು ಉಳಿಸಿಕೊಂಡಿದ್ದಾನೋ ಅವನೇ ಅಸಲಿ ಶ್ರೀಮಂತ. ಜಗತ್ತಿನ ಎಷ್ಟೋ ಕೋಟ್ಯಾಧಿಪತಿಗಳು ಶಾಂತಿ ಮತ್ತು ಗೌರವವಿಲ್ಲದೆ ಬದುಕುತ್ತಿದ್ದಾರೆ. ಆದರೆ ಒಬ್ಬ ಬಡವ ತನ್ನ ಪ್ರಾಮಾಣಿಕತೆಯಿಂದ ನೆಮ್ಮದಿಯ ನಿದ್ದೆ ಮಾಡಬಲ್ಲ. ಹಣ ಗಳಿಸಿ, ಆದರೆ ನಿಮ್ಮ ಸಂಸ್ಕಾರವನ್ನು ಮಾರಿಯಲ್ಲ. ಹಣ ಹೋದರೆ ಮತ್ತೆ ಗಳಿಸಬಹುದು, ಆದರೆ ಚಾರಿತ್ರ ಹೋದರೆ ಈ ಜಗತ್ತಿನ ಯಾವುದೇ ಸಂಪತ್ತು ಅದನ್ನು ಮರಳಿ ತರಲು ಸಾಧ್ಯವಿಲ್ಲ. ಹಣದ ಹಿಂದೆ ಓಡಿ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ, ಆದರೆ ಬಡವರಾಗಿ ಬಿದ್ದು ಸಮಾಜದಿಂದ ತುಳಿಸಿಕೊಳ್ಳಬೇಡಿ. ಚಾಣಕ್ಯನ ಈ ಸುವರ್ಣ ಸೂತ್ರಗಳು ನಿಮ್ಮ ಬದುಕಿಗೆ ಸ್ಫೂರ್ತಿಯಾಗಲಿ. ನಿಮ್ಮ ಪ್ರಕಾರ ಅಸಲಿ ಶ್ರೀಮಂತಿಕೆ ಎಂದರೇನು? ಹಣವೋ ಅಥವಾ ಗುಣವೋ? ಕಮೆಂಟ್ನಲ್ಲಿ ತಿಳಿಸಿ. ಬಡತನದಲ್ಲಿ ಬೆಂದು ಧೈರ್ಯ ಕಳೆದುಕೊಂಡಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಆನೆಬಲ ತುಂಬಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸಮೃದ್ಧವಾಗಿ ಬದುಕಿ.